ನಿಮ್ಮ ಗುರಿಯನ್ನು ಬದಲಾಯಿಸಲು ನೀವು ವಿಫಲವಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಸೊ ಗುಡ್ ಈವ್ನಿಂಗ್ ಎವ್ರಿವಾನ್, ಇದು ಶ್ರೀದೀಪ ಚಾನೆಲ್. ನಾನು ಶ್ರೀಕಾಂತಿ. ನಮ್ಮೂರಲ್ಲಿ ದಹಿಂಕಾಲ ಅಂದರೆ ದತ್ತ ಜಯಂತಿ ಹಬ್ಬ ನಡೀತಾ ಇತ್ತು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಪ್ಲೀಸ್ ವಿಡಿಯೋನ ಲಾಸ್ಟ್ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಹಬ್ಬ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಊರು ತುಂಬ ಜನ, ಹೊಸ ಹೊಸ ಬಟ್ಟೆ, ಊರೆಲ್ಲ ಒಂಥರ ಮಿಂಚ್ತಾ ಇರತ್ತೆ. ವಾವ್, ಆ ವೈಬೇ ಎಷ್ಟು ಚೆನ್ನಾಗಿರತ್ತೆ. ಹಬ್ಬ ವರ್ಷಕ್ಕೊಂದ್ಸಲ ಬಂದರೂ ವರ್ಷವಿಡೀ ನೆನಪಲ್ಲಿ ಬಿಡತ್ತೆ. ಹೌದು, ಇದು ನಮ್ಮೂರ ಹಬ್ಬ. ವರ್ಷವಿಡೀ ಕಾಯ್ತಾ ಕೂತ್ಕೊಂಡಿದ್ದ ದಹಿಂಕಾಲ ಅಂದ್ರೆ ದತ್ತ ಜಯಂತಿ ಹಬ್ಬ. ಬನ್ನಿ, ನಮ್ಮೂರ ಹಬ್ಬ ಮತ್ತು ಅದರ ವಿಶೇಷತೆಗಳನ್ನ ಮನಸಾರಿ ಕಣ್ತುಂಬಿಸಿಕೊಳ್ಳೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದತ್ತಗುರುಸ್ವಾಮಿಯ ಪದತಲಗಳಿಗೆ ನಮಸ್ಕರಿಸುತ್ತಾ, ನಮ್ಮೂರ ಆರಾಧ್ಯ ದೈವ ದತ್ತಗುರು ಸ್ವಾಮಿ ಹೇಗೆ ನಮ್ಮೂರಿಗೆ ಬಂದು ಊರಿನ ಜನರನ್ನ ಕಾಯ್ತಾ ಇದ್ದಾನೆ, ಹೇಗೆ ಇದು ನಮ್ಮೂರಿನ ವರ್ಷದ ದೊಡ್ಡ ಹಬ್ಬ ಆಯಿತು ಅಂತ ತಿಳ್ಕೊಳ್ಳೋಣ. ಹಲವಾರು ವರ್ಷಗಳ ಹಿಂದೆ ನಮ್ಮೂರ ಕಸ್ಟಮ್ ಆಫೀಸ್ನಲ್ಲಿದ್ದ ಮಂಗಳೂರು ಮೂಲದ ಅಧಿಕಾರಿಯೊಬ್ಬರು ತನ್ನಿಷ್ಟದ ದೇವರಾದ ದತ್ತಗುರು ಸ್ವಾಮಿ ಭಾವಚಿತ್ರವನ್ನ ಇಟ್ಟು ಒಂದು ಗುಡಿಸಲನ್ನ ಕಟ್ಟಿಸಿ ಊರ ಜನರನ್ನ ಒಟ್ಟು ಮಾಡಿ ಪೂಜೆ ಭಜನೆ ಮಾಡ್ತಾ ಇದ್ರು. ಹಾಗೆ ಊರ ಜನರು ಶ್ರೀ ದತ್ತಾತ್ರೇಯರ ಒಂದು ದೇವಾಲಯವನ್ನ ಕಟ್ಟಿಸಿ ಹಾಗೆ ಜಾತ್ರೆ ಇನ್ನಿತರ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದ್ರು ಅಂತ ಒಂದು ಕಥೆಯನ್ನ ಹಿರಿಯರಿಂದ ಕೇಳ್ಪಟ್ಟೆ. ಆಗ ಮೊದಲಿಗೆ ದತ್ತ ಜಯಂತಿಯ ದಿನ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು. ಅದನ್ನ ಖಾರ್ವಿ ಸಮುದಾಯದ ತಕ್ಕರ್ಸ್ ಭಾಗವತರು ನಡೆಸಿಕೊಡ್ತಿದ್ರು. ಆಮೇಲೆ ವಿಶ್ವನಾಥ ಶೆಣೈ, ಆನಂತರ ರಥಾಮಣಿ ಎಂಬ ಭಂಡಾರಿ ಸಮುದಾಯದವರು ನಡೆಸ್ಕೊಂಡು ಬಂದ್ರು. ಈಗ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದನ್ನ ಖಾರ್ವಿ ಸಮುದಾಯದವರೇ ಮುಂಚೂಣಿಯಲ್ಲಿ ನಿಂತು ನಡೆಸ್ಕೊಂಡು ಬರ್ತಿದ್ದಾರೆ. ದತ್ತ ಜಯಂತಿಯ 6 ದಿನ ಮೊದಲೇ ಭಜನಾ ಕಾರ್ಯಕ್ರಮ ಶುರುವಾಗಿರುತ್ತೆ. ಈ 6 ದಿನ ದತ್ತಗುರುಗಳ ಒಂದು ಭಾವಚಿತ್ರವನ್ನ ಹಿಡಿದು ಭಕ್ತರು ಭಜನೆಯನ್ನ ಮಾಡ್ತಾ ದತ್ತಗುರು ದೇವಸ್ಥಾನದಿಂದ ಕರಿದೇವ ದೇವಸ್ಥಾನವನ್ನ ಹಾಯ್ದು ಈಶ್ವರ ದೇವಸ್ಥಾನದವರೆಗೂ ಭಜನೆ ಮಾಡ್ತಾ ಹೋಗಿ ಅಲ್ಲಿಂದ ತಿರುಗಿ ಮತ್ತೆ ದತ್ತಗುರು ದೇವಸ್ಥಾನಕ್ಕೆ ಮರಳಿ ಬರ್ತಾರೆ. ದಹಿಂಕಾಲದ ದಿನ ಶ್ರೀ ದತ್ತಗುರುಗಳು ಬರುವ ಬೀದಿಯನ್ನ ಭಕ್ತರು ಸುಂದರ ರಂಗೋಲಿಗಳಿಂದ ಸಿಂಗರಿಸಿರ್ತಾರೆ. ಉತ್ಸವ ಮೂರ್ತಿ ದತ್ತಾತ್ರೇಯ ದೇವಸ್ಥಾನದಿಂದ ಕಳಸ ದೇವಸ್ಥಾನದವರೆಗೂ ಭಕ್ತರ ಜೈಕಾರ, ಭಕ್ತಿಗೀತೆ, ಡೋಲಿನೊಂದಿಗೆ ರಾರಾಜಿಸ್ತಾ ಹೋಗುತ್ತೆ. ಮೈ ಮರೆತು ಕುಣಿಯುವ ಭಕ್ತಾದಿಗಳೊಂದಿಗೆ ಕೊಂಕಣಿ ಭಾಷೆಯ ಐಲೋ ರೇ ಐಲೋ ದತ್ತಗುರು ಐಲೋ ಎಂಬ ಭಜನೆ ಹಾಡ್ತಾ ದತ್ತಗುರು ಬರ್ತಾನೆ. ಮನೆ ಮನೆಯ ಬಾಗಿಲಿಗೆ ಬಂದು ತಾನು ಕಾಯ್ತಾ ಇರೋ ಊರಿನ ಭಕ್ತರಿಗೆ ಆಶೀರ್ವದಿಸಿ ಹಾರೈಸಿ ನೇರವಾಗಿ ಬಂದರಿಗೆ ಹೋಗಿ ಸಮುದ್ರ ಸ್ನಾನ ಮುಗಿಸಿ ದೇವಸ್ಥಾನವನ್ನ ಸುತ್ತಿ ಗರ್ಭಗುಡಿಯಲ್ಲಿ ಕುಳಿತುಕೊಳ್ತಾನೆ. ಅಲ್ಲಿಗೆ ದಹಿಂಕಾಲ ಉತ್ಸವ ಸಮಾಪ್ತಿಯಾಗತ್ತೆ.